ಜಾತಿ ಗಣತಿ ವರದಿಗೆ ಕೆಲ ಸಚಿವರು ಶಾಸಕರು ಅಪಸ್ವರ ಎತ್ತಿದ್ದಾರೆ. ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ಬಳಿ ಅಂಕಿಅಂಶ ಏನಾದರೂ ಇತ್ತ, ಈಗ ಕೊಟ್ಟಿದ್ದಾರೆ, ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿದರು ರಾಜಣ್ಣ. ಡಿಕ್ಟೇಟ್ ಮಾಡಿರೋದು ಅಂತ ಹೇಳ್ತಾರೆ ಸರ್. ಬಿಜೆಪಿ ಅವರಿಗೆ ಏನು ಗೊತ್ತಿದೆ? ಕಾಂತರಾಜ್ ಅವರನ್ನ ಡಿಕ್ಟೇಟ್ ಮಾಡಿ ಬರ್ಸಿದ್ದಾರೆ ಅಂತ ಹೇಳ್ತಾರೆ ಸರ್. ನೋಡಿ, ಬಿಜೆಪಿ ಅವರು ಅಂದ್ರೆ ವಿರೋಧ ಪಕ್ಷದವ್ರು ಅಲ್ವೇನ್ರಿ? ವಿರೋಧ ಪಕ್ಷದವ್ರು ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾರ. ನಾವು ಅದನ್ನು ಅವರಿಂದ ನಿರೀಕ್ಷೆ ಮಾಡೋದಿಲ್ಲ. ಅವರು ಆಯ್ತು, ಮರುಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದು ಮನವರಿಕೆ ಆದರೆ ಅದನ್ನು ನೋಡ್ಬೋದು. ಈಗ ಇನ್ನೂ ಅದು ಯಾವುದು ಕೂಡ ಚಿಂತನೆ ಇಲ್ಲ. ಮಾಜಿ ಸಚಿವ ಎಚ್ ಆಂಜನೇಯ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಾವನೂರು ಮಂಡಲ್ ವರದಿ ಜಾರಿಗೆ ಬಂದಾಗ ಸ್ವಾಗತ ಮಾಡಿದ್ದಾರೆ. ಕೋಟ್ಯಾಂತರ ವೆಚ್ಚ ಮಾಡಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಕೊಟ್ಟಿದ್ದಾರೆ. ವರದಿ ಎಲ್ಲರಿಗೂ ಕೂಡ ಸಿಗಲಿ, ಸಾರ್ವಜನಿಕರಿಗೂ ಕೂಡ ಇದರ ವರದಿಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಎಲ್ಲರೂ ಒಪ್ಪಬೇಕು. ಯಾವುದೇ ಜಾತಿ ಯಾರಿಗೂ ಗೊತ್ತು, ಮುಸ್ಲಿಮರು ಜಾಸ್ತಿ ಇದ್ರು ಕೇಳ್ರಿ. ನೀವು ನೋಡಿದೀರಾ ವರದಿನ? ಆಯ್ತು, ಯಾರು ಜಾಸ್ತಿ ಇದಾರೋ ಅದು ಸರ್ವೆ ಪ್ರಕಾರ ಆಗಿದೆ, ಸಮೀಕ್ಷೆ ಪ್ರಕಾರ ಆಗಿದೆ. ನಿಮ್ಮ ಕೈ ಕಾಪಿ ಕೊಡ್ತೇವೆ, ಹೋಗಿ ಅವ್ರನ್ನ ಚೆಕ್ ಮಾಡಿ. ಸುಳ್ಳು ಬರ್ದಾರ ನಿಜ ಬರ್ದಾರ ಅಂತಂದೇಳಿ ಎಲ್ಲದನ್ನು ಕೂಡ ವೆಬ್ಸೈಟ್ಗೆ ಹಾಕಿ ಪ್ರಿಂಟ್ಔಟ್ ತಗೊಳ್ರಿ. ಯಾವ್ಯಾವ ಹಳ್ಳಿಯಲ್ಲಿ, ಯಾವ್ಯಾವ ಬೀದಿಯಲ್ಲಿ, ಯಾವ್ಯಾವ ವಾರ್ಡಿನಲ್ಲಿ, ಯಾವ್ಯಾವ ಗ್ರಾಮದಲ್ಲಿ, ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನ ಬಹಳ ನಿಖರವಾಗಿ ವೈಜ್ಞಾನಿಕವಾಗಿ ಈ ಸಮೀಕ್ಷೆಯನ್ನ ನಾನೇ ಮಂತ್ರಿಯಾಗಿ ಮಾಡಿಸಿದ್ದೇನೆ. ಯಾರ ಬೀದಿಗೆ ಹೋಗೋ ಜನರಿಂದ ಮಾಡಿಸಿದ್ದಲ್ಲ. ಜಿಲ್ಲಾಧಿಕಾರಿಗಳು ಏನ್ರಿ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಇವರ ಉಸ್ತುವಾರಿಯಲ್ಲಿ ನಡೆದಂತ ಈ ಸಮೀಕ್ಷೆ ಬಹಳ ವೈಜ್ಞಾನಿಕವಾಗಿ ಆಗಿದೆ. ಈ ಸಮೀಕ್ಷೆಯನ್ನು ನೋಡ್ಕೊಂಡು ಬಿಹಾರದವ್ರು ಕಾಪಿ ಮಾಡಿ ಇವತ್ತು ಅವರಿಗಾಗಲೇ ಮಾಡಿ ಆ ರಾಜ್ಯದಲ್ಲಿ ಜಾರಿ ತಂದಿದ್ದಾರೆ. ಅದರಿಂದ ಇದನ್ನು ಹೊರ ಬರೋವರೆಗೂ ಕೂಡ ನೀವು ತಕರಾರು ಮಾಡೋದು ಸರಿಯಲ್ಲ. ಈಗ ಒಂದು ಗರ್ಭಿಣಿ ಹೆಣ್ಣು ಒಬ್ಬನ ಹೆಣ್ಣು ಬೇಕು ಅಂತ ಹತ್ತಿ ಗಂಡ ನನಗೆ ಗಂಡು ಬೇಕು ಅಂತಾನೆ, ಗಂಡು ಬೇಕು, ಹೆಂಡತಿ ಕಡೆಯವರು ಹೆಣ್ಣು ಬೇಕು ಅಂತಾರೆ. ಇನ್ನು ಗರ್ಭದಲ್ಲಿದೆ, ಅದು ಹೊರ ಬರ್ಲಿ, ಹೆಣ್ಣು ಗಂಡು ಅನ್ನೋದು ನೋಡ್ಕೊಳ್ರಿ ಆಮೇಲೆ.